ಅವರಿಗೆ ಮಕ್ಕಳನ್ನ ಕಂಡ್ರೆ ಬಹಳ ಅಗಾಧವಾದಂಥ ಪ್ರೀತಿ. ಯಾಕಂದ್ರೆ ಮಕ್ಕಳೇ ಮುಂದಿನ ಭವಿಷ್ಯ. ಅವರು ಈ ದೇಶವನ್ನ ಕಟ್ಟೋರು, ಸಮಾಜವನ್ನ ಕಟ್ಟೋರು. ನಮ್ಮ ದೇಶ ಉತ್ತಮ ರೀತಿಯಲ್ಲಿ ಬೆಳಿಬೇಕಾದ್ರೆ, ಆರೋಗ್ಯಕರವಾಗಿ ಬೆಳಿಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಅದಕ್ಕೆ ನೆಹರೂರವರು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರು. ಮಕ್ಕಳನ್ನ ಪ್ರೀತಿ ಮಾಡೋದಷ್ಟೇ ಅಲ್ಲ, ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೂಡ ಕೊಡ್ತಾ ಇದ್ರು. ನಮ್ಮ ಸರ್ಕಾರನೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇದೆ. ಸುಮಾರು 65,000 ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಈ ವರ್ಷ 65,000 ಕೋಟಿ ಹೈಯರ್ ಎಜುಕೇಶನ್ ಮತ್ತು ಪ್ರೈಮರಿ ಎಜುಕೇಶನ್ ಎರಡು ಸೇರಿ. ಬಜೆಟ್ ಇರ್ತಕ್ಕಂಥದ್ದು 4,09,000 ಕೋಟಿ. ಅದರಲ್ಲಿ 65,000 ಕೋಟಿ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದೆ. ನೆಹರೂರವರನ್ನ ಚಾಚಾ ನೆಹರು ಅಂತಲೂ ಕರಿತೀವಿ. ಅವರು ಬಹಳ ಅಪಾರವಾದಂತ ಪ್ರೀತಿಯನ್ನ ಮಕ್ಕಳಿಗೆ ತೋರಿಸ್ತಾ ಇದ್ದರಿಂದ, ಮಕ್ಕಳ ಬಗ್ಗೆ ಅಪಾರವಾದಂತ ಭರವಸೆಯನ್ನ ಇಟ್ಟುಕೊಂಡಿದ್ದರಿಂದ ಅವರನ್ನು ಚಾಚಾ ನೆಹರು ಅಂತ ಕರಿತೀವಿ. ನೆಹರೂರವರು ಆಧುನಿಕ ಭಾರತದ ಶಿಲ್ಪಿ ಅಂತ ಕೂಡ ಕರಿತೀವಿ. ನೆಹರೂರವರನ್ನ ಬಹಳ ಇತ್ತೀಚಿನ ವರ್ಷಗಳಲ್ಲಿ ಕೆಲವರು ಅವರನ್ನು ನೆಗೆಟಿವ್ ಆಗಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾರಿಗೆ ಸ್ವಾತಂತ್ರ್ಯದ ಅರ್ಥ ಗೊತ್ತಿಲ್ವೋ ಅವರು ಇಂಥ ಕೆಲಸ ಮಾಡ್ತಾ ಇರ್ತಾರೆ. ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬೇಜವಾಬ್ದಾರಿಗಳಾಗಿ ಮಕ್ಕಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ನಾವು ಒಳ್ಳೆಯ ಮಾಹಿತಿಗಳನ್ನ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೆಹರೂರವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರ ಯೌವನ ಕಾಲದಲ್ಲಿ 3,200ಕ್ಕೂ ಹೆಚ್ಚು ದಿನಗಳು ಸೆರೆವಾಸವನ್ನು